ಏಪ್ರಿಲ್ 12ರಂದು ಹಿರೇಸಾವಳಗಿಯಲ್ಲಿ ಶ್ರೀ ಶಿವಲಿಂಗೇಶ್ವರ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಮಠದ ಭಕ್ತರು ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮುಖಂಡರು, ಕಲ್ಯಾಣ ನಾಡಿನ ಕಲಬುರಗಿ ತಾಲೂಕಿನ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸುಕ್ಷೇತ್ರ ಹಿರೇಸಾವಳಗಿಯಲ್ಲಿ ಶ್ರೀ ಶಿವಲಿಂಗೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಶ್ರೀ ಗುರುನಾಥ್ ಮಹಾಸ್ವಾಮಿಗಳವರ ಘನ ನೇತೃತ್ವದಲ್ಲಿ ಏಪ್ರಿಲ್ 12ರಂದು ಶನಿವಾರ ಬೆಳಗಿನ ಜಾವ 5:45ಕ್ಕೆ ಉಚ್ಚಾಯಿ ಉತ್ಸವ ಜರುಗುವುದು. ತದನಂತರ ಪ್ರತಿ ವರ್ಷದಂತೆ ದವನದ ಹುಣ್ಣಿಮೆ ದಿನದಂದು ಹನುಮಾನ್ ಜಯಂತಿ ಹಾಗೂ ರಾತ್ರಿ 8 ಗಂಟೆಗೆ ಶ್ರೀಮಠದ ಪೀಠಾಧಿಪತಿಗಳು ಪಲ್ಲಕ್ಕಿಯಲ್ಲಿ ಆರೂಢರಾಗಿ ಭಾಜಾ ಭಜಂತ್ರಿ ವಾದ್ಯಮೆಗಳೊಂದಿಗೆ ರಥದ ಸ್ಥಳಕ್ಕೆ ಆಗಮಿಸುವವರು. ನಂತರ ಭವ್ಯ ರಥೋತ್ಸವ ಜರುಗಲಿದೆ ಎಂದು ತಿಳಿಸಿದರು. ಶ್ರೀ ನಿರಂಜನ ಪ್ರಣಾಮ ಸ್ವರೂಪಿಗಳಾದಂಥ ಗುರುನಾಥ ಮಹಾಸ್ವಾಮಿಗಳ ಘನ ನೇತೃತ್ವದಲ್ಲಿ ಪಲ್ಲಕ್ಕಿ ಉತ್ಸವದಲ್ಲಿ ಆರೂಢರಾಗಿ ಬಾಜಿ ಭಜಂತ್ರಿ ವಾದ್ಯ ಮೇಳದೊಂದಿಗೆ ರಥೋತ್ಸವ ಸ್ಥಳಕ್ಕೆ ಆಗಮಿಸಿ ರಥೋತ್ಸವ ಜರುಗುವುದೆಂದು ಈ ಮೂಲಕ ನಾವು ತಿಳಿಸ್ತಾ ಇದ್ದೇವೆ. ಈ ಒಂದು ಪವಿತ್ರವಾದಂಥ ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವದಲ್ಲಿ ಶ್ರೀ ಶಿವಲಿಂಗೇಶ್ವರ ಭಕ್ತಾದಿಗಳು ಬಹಳಷ್ಟು ಅಪಾರವಾಗಿರೋದರಿಂದ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಶ್ರೀ ಶಿವಲಿಂಗೇಶ್ವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾಗಬೇಕೆಂದು ಸಾವಳಗಿ ಗ್ರಾಮದ ಶ್ರೀ ಶಿವಲಿಂಗೇಶ್ವರ ಸದ್ಭಕ್ತಿ ಮಂಡಳಿ ಹಾಗೂ ಸರ್ವ ಗ್ರಾಮ ಪಂಚಾಯಿತಿ ವತಿಯಿಂದ ವಿನಂತಿ ಮೂಲಕ ತಮ್ಮಗಳ ಮೂಲಕ ನಾವು ತಿಳಿಸ್ತಾ ಇದ್ದೇವೆ. ರಮೇಶ್ ಕನಗೊಂಡ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ವಿಶೇಷವಾದ ಸಾರಿಗೆ ವ್ಯವಸ್ಥೆ ಕೂಡ ಸೂಪರ್ ಮಾರ್ಕೆಟ್ನಿಂದ ಸಾವಳಗಿ ಗ್ರಾಮಕ್ಕೆ ಸುಮಾರು 2 ದಿನಗಳ ಕಾಲ ನಾವು ಈಗಾಗಲೇ ಗ್ರಾಮದ ಪರವಾಗಿ ಮತ್ತು ಮಠದ ಪರವಾಗಿ ಕೋರಿಕೆಯನ್ನು ಕೊಟ್ಟಿದ್ದೀವಿ. ಸಾರಿಗೆ ವ್ಯವಸ್ಥೆ ಕೂಡ ಮಾಡಲಾಗುತ್ತದೆ. ಮತ್ತು ಮಾಧ್ಯಮ ಮಿತ್ರರ ಮೂಲಕ ವಿನಂತಿ ಮಾಡಿಕೊಳ್ಳೋದಂದರೆ, ಗ್ರಾಮೀಣ ಭಾಗದಲ್ಲಿ ಏನು ಸರ್ಕಾರಿ ಇಲಾಖೆ ಮತ್ತು ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಪರವಾಗಿ ಈ KEB ಇಲಾಖೆ ಮತ್ತು ಜೆಸ್ಕಾಂ ಇಲಾಖೆ ಅವರಿಗೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವ ಇರೋದರಿಂದ ಯಾವುದೇ ರೀತಿಯಾಗಿ ವಿದ್ಯುತ್ ತೊಂದರೆ ಆಗದ ರೀತಿಯಲ್ಲಿ ಅವರು ಕೂಡ ಬಂದು ತಮ್ಮ ಕಾರ್ಯವನ್ನು ಮಾಡಬೇಕು. ಅದರ ಜೊತೆಗೆ ಕಲಬುರಗಿ ತಾಲೂಕಿನಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಹೇಳಕ್ಕಾಗಿನ ಕೆಲವೊಂದು ಜಿಲ್ಲಾ ಮಟ್ಟದ ಕುಡಿಯುವ ನೀರು ಸೌಲಭ್ಯ ಘಟಕ ಅಂತಿದೆ. ಅವರು ಕೂಡ ಬಂದಂಥ ಭಕ್ತಾದಿಗಳಿಗೆ ಏನು ನೀರಿನ ಸೌಲಭ್ಯ ಮತ್ತು ವಿದ್ಯುತ್ ಸೌಲಭ್ಯ ಇಲಾಖೆಗಳು ಕೂಡ ಭಾಗಿಯಾದರೆ ಜನಗಳ ಹಿತಕ್ಕಾಗಿ ಒಳ್ಳೆಯದಾಗ್ತಂತ ನನ್ನ ಭಾವನೆ. ಈ ಮೂಲಕ ನಿಮ್ಗಳ ಮೂಲಕ ನಾನು ವಿನಂತಿ ಕೂಡ ಮಾಡ್ತೀನಿ. ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನ ಸಮಿತಿ ಮುಖಂಡರು ಹಾಗೂ ಭಕ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.